ಭಾರತೀಯರಿಂದ ಏಕಾಏಕಿ ಚಿನ್ನ ಮಾರಾಟ. ಕೇವಲ 3 ತಿಂಗಳಲ್ಲಿ 50,000 ಕೆಜಿ ಬಂಗಾರ ಮಾರಾಟ. ಎಸ್ ವೀಕ್ಷಕರೇ, ಭಾರತೀಯರಿಗೆ ಚಿನ್ನ ಅಂದರೆ ಪ್ರಾಣ, ಆಭರಣ ಅಂದರೆ ಎಲ್ಲಿಲ್ಲದ ವ್ಯಾಮೋಹ ಅಲ್ವಾ. ತಲೆಮಾರುಗಳಿಂದ ಚಿನ್ನವನ್ನು ಮನೆಯ ಲಕ್ಷ್ಮಿ, ಆಪತ್ ಬಾಂಧವ ಅಂತ ಜೋಪಾನವಾಗಿ ಕಾಯ್ದುಕೊಂಡು ಬರುವುದು ನಮ್ಮ ದೇಶದ ಸಂಪ್ರದಾಯ. ಆದರೆ ಈಗ ಹೊರಬಿದ್ದಿರುವಂತಹ ಒಂದು ಅಧಿಕೃತ ಮತ್ತು ಆಘಾತಕಾರಿ ಅಂಕಿ ಅಂಶ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಹೌದು, ಕೇವಲ 3 ತಿಂಗಳಲ್ಲಿ ಭಾರತೀಯರು ಬರೋಬ್ಬರಿ 50,000 ಕೆಜಿ ಅಂದರೆ 50 ಟನ್ ಚಿನ್ನವನ್ನು ಮಾರಿ ನಗದು ಹಣವನ್ನು ಪಡೆದುಕೊಂಡಿದ್ದಾರೆ. ಹಾಗಾದರೆ ಇಷ್ಟು ದಿನ ಚಿನ್ನವನ್ನು ನಮ್ಮ ಭದ್ರತೆ ಮತ್ತು ಆಸ್ತಿ ಅಂತ ಪರಿಗಣಿಸ್ತಾ ಇದ್ದಂತಹ ಜನ ದಿಢೀರನೇ ಇಷ್ಟೊಂದು ಪ್ರಮಾಣದಲ್ಲಿ ಮಾರಾಟ ಮಾಡಿದ್ಯಾಕೆ? ಇದ್ದಕ್ಕಿದ್ದಂತೆ ಭಾರತೀಯರಿಗೆ ಏನಾಯಿತು? ಇದು ಚಿನ್ನದ ಭವಿಷ್ಯದ ಮೇಲೆಯ ಬಗ್ಗೆ ಯಾವ ಮುನ್ಸೂಚನೆಯನ್ನು ನೀಡ್ತಾ ಇದೆ? ಬಂಗಾರದ ದರ ಇನ್ನೂ ಕುಸಿಯಲಿದೆಯಾ? ಪಿನ್ ಟು ಪಿನ್ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನಾನು ಶಿವಮೂರ್ತಿ ಸರ್ಬಾ. ನಮಗೆ ಹೊಸ ಒಡವೆ ಬೇಡ, ಸೀದಾ ಕ್ಯಾಶ್ ಕೊಡಿ. ಕಳೆದ ವರ್ಷಕ್ಕಿಂತ ಈ ಬಾರಿ 43% ಚಿನ್ನ ಮಾರಾಟ ಏರಿಕೆ. ವೀಕ್ಷಕರೇ, ಭಾರತೀಯರು ಚಿನ್ನ ಮಾರ್ತಾ ಇರುವುದು ಯಾಕೆ ಇಷ್ಟೊಂದು ಸಂಚಲನ ಸೃಷ್ಟಿಸಿದೆ ಅಂತ ತಿಳಿಯಬೇಕಾದರೆ ಮೊದಲು ನಮ್ಮ ದೇಶದಲ್ಲಿರುವಂತಹ ಬಂಗಾರದ ಅಗಾಧ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಪ್ರಖ್ಯಾತ ಜಾಗತಿಕ ಸಂಸ್ಥೆ ಮೋರ್ಗನ್ ಸ್ಟಾನ್ಲಿ ವರದಿಯ ಪ್ರಕಾರ ಪ್ರಸ್ತುತ ಭಾರತೀಯರ ಮನೆಗಳಲ್ಲಿ ಬರೋಬ್ಬರಿ 34,600 ಟನ್ ಚಿನ್ನ ಸಂಗ್ರಹವಾಗಿದೆ. ಇದರ ಇಂದಿನ ಮಾರುಕಟ್ಟೆ ಮೌಲ್ಯ ಸುಮಾರು $3.7 ಟ್ರಿಲಿಯನ್. ಅಂದರೆ ಇಡೀ ಭಾರತ ದೇಶದ GDPಗಿಂತಲೂ ಹೆಚ್ಚು ಮೌಲ್ಯದ ಚಿನ್ನ ನಮ್ಮ ಮನೆಗಳಲ್ಲಿ ಇದೆ. ಭಾರತಕ್ಕೆ ಪ್ರತಿ ವರ್ಷ ಹೊಸದಾಗಿ 700ರಿಂದ 800 ಟನ್ ಚಿನ್ನದ ಅವಶ್ಯಕತೆ ಇದ್ದು, ಅದರಲ್ಲಿ ಶೇಕಡ 50ರಿಂದ 60ರಷ್ಟು ಕೇವಲ ಆಭರಣಗಳಿಗೆ ಬಳಕೆ ಆಗ್ತಾ ಇದೆ. ಇಷ್ಟೆಲ್ಲ ವ್ಯಾಮೋಹ ಇಟ್ಟುಕೊಂಡಿರುವಂತಹ ಜನ ಈಗ ದಿಢೀರನೆ ಚಿನ್ನ ಮಾರಲು ಶುರು ಮಾಡಿದ್ದಾರೆ. ಇಂಡಿಯಾ ಬುಲಿಯನ್ ಆ್ಯಂಡ್ ಜ್ಯುವೆಲರ್ಸ್ ಅಸೋಸಿಯೇಷನ್ ವರದಿಯ ಪ್ರಕಾರ ಜಸ್ಟ್ ಏಪ್ರಿಲ್ನಿಂದ ಜೂನ್ ನಡುವಿನ 3 ತಿಂಗಳಲ್ಲಿ ಹಳೆಯ ಚಿನ್ನದ ಮಾರಾಟದಲ್ಲಿ ಶೇಕಡ 43ರಷ್ಟು ಭಾರಿ ಏರಿಕೆ ಕಂಡಿದೆ. ಅಂದರೆ ಹಳೆಯ ಚಿನ್ನವನ್ನು ಜನ ಈಗ ಹೆಚ್ಚಾಗಿ ಮಾರ್ತಿದ್ದಾರೆ. ಬದಲಾಗ್ತಿದೆ ಭಾರತೀಯರ ಮೈಂಡ್ ಸೆಟ್. ಚಿನ್ನ ಮಾರಿ ಹಣ ಮಾಡ್ತಿರೋದು ಯಾಕೆ? ವೀಕ್ಷಕರೇ, ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಪ್ರಮುಖ ಬದಲಾವಣೆ ಅಂದರೆ ಜನರ ಯೋಚನಾ ಲಹರಿ ಅಥವಾ ಅವರ ಮೈಂಡ್ ಸೆಟ್. ಹಿಂದೆಲ್ಲ ಯಾರಾದರೂ ಮನೆಯಲ್ಲಿರುವಂತಹ ಹಳೆಯ ಒಡವೆಗಳನ್ನು ಜ್ಯುವೆಲರಿ ಶಾಪ್ಗೆ ತೆಗೆದುಕೊಂಡು ಹೋದರೆ ಅದಕ್ಕೆ ಇನ್ನೂ ಸ್ವಲ್ಪ ಹಣ ಮತ್ತು ಮೇಕಿಂಗ್ ಚಾರ್ಜಸನ್ನು ಸೇರಿಸಿ ಹೊಸ ಡಿಸೈನನ್ನು ಒಡವೆ ಮಾಡಿಸಿಕೊಂಡು ಬರ್ತಾ ಇದ್ರು. ಆದರೆ ಈಗ ಗ್ರಾಹಕರು ಹಳೆಯ ಒಡವೆ ನೀಡಿ ಹೊಸ ಒಡವೆಯನ್ನು ಪಡಿತಾ ಇಲ್ಲ. ಬದಲಿಗೆ ಸೀದಾ ಒಡವೆಯನ್ನು ಮಾರಿ ಅದರ ಪೂರ್ತಿ ಹಣವನ್ನು ನಗದಾಗಿ ಅಂದರೆ ಕ್ಯಾಶ್ ರೂಪದಲ್ಲಿ ಪಡೆದುಕೊಂಡು ಹೋಗ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿರುವಂತಹ IBGA ರಾಷ್ಟ್ರೀಯ ಕಾರ್ಯದರ್ಶಿ ಸುರೇಂದ್ರ ಮೆಹ್ತಾ ಅವರು, ಭಾರತೀಯ ಗ್ರಾಹಕರು ಸದ್ಯ ಮಾರುಕಟ್ಟೆಯಲ್ಲಿ ಇರುವಂತಹ ಚಿನ್ನದ ಗರಿಷ್ಠ ಬೆಲೆಯ ಲಾಭವನ್ನು ಪಡೆದು ಅದನ್ನು ನಗದನ್ನಾಗಿ ಪರಿವರ್ತಿಸಿಕೊಂಡು ಕ್ಯಾಶನ್ನಾಗಿ ಪರಿವರ್ತಿಸಿಕೊಂಡು ಪ್ರಾಫಿಟ್ ಬುಕ್ ಮಾಡಿಕೊಳ್ತಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಚಿನ್ನದ ಬೆಲೆಯಲ್ಲಿ ನಿರಂತರ ಏರುಪೇರು ಆತಂಕ. 1.8 ಲಕ್ಷದಿಂದ 1.4 ಲಕ್ಷಕ್ಕೆ ಕುಸಿದ 10 ಗ್ರಾಂ ಚಿನ್ನದ ದರ. ವೀಕ್ಷಕರೇ, ಗ್ರಾಹಕರು ಇಷ್ಟೊಂದು ಭಾರಿ ಪ್ರಮಾಣದಲ್ಲಿ ಚಿನ್ನವನ್ನು ಮಾರಿ ಹಣ ಮಾಡಿಕೊಳ್ತಿರುವುದಕ್ಕೆ ಪ್ರಮುಖವಾಗಿ ಬೆಲೆ ಕುಸಿತದ ಆತಂಕವೇ ಕಾರಣ ಅಂತ ಹೇಳಲಾಗ್ತಿದೆ. ಈ ವರ್ಷದ ಆರಂಭದಲ್ಲಿ ಇರಾನ್ ಮತ್ತು ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ ತೀವ್ರವಾಗಿದ್ದಾಗ ಚಿನ್ನದ ದರ ರಾಕೆಟ್ ವೇಗದಲ್ಲಿ ಏರಿಕೆಯನ್ನು ಕಂಡಿತ್ತು. 24 ಕ್ಯಾರೆಟ್ ಚಿನ್ನದ ದರ ಪ್ರತಿ 10 ಗ್ರಾಮಿಗೆ ಆಗ ಬರೋಬ್ಬರಿ $1,80,000 ಗರಿಷ್ಠ ಮಟ್ಟವನ್ನು ತಲುಪಿತ್ತು. ಆದರೆ ಯುದ್ಧದ ಟೆನ್ಷನ್ ತಣ್ಣಗಾಗ್ತಾ ಇದ್ದಂತೆ ಚಿನ್ನದ ಬೆಲೆಯು ಕೆಳಮುಖವಾಗಿ ಸಾಗಲು ಆರಂಭಿಸಿತು. ಮೇ 29ರಂದು $1,56,000 ಇದ್ದ ಚಿನ್ನದ ದರ ಇತ್ತೀಚೆಗೆ ಪ್ರತಿ 10 ಗ್ರಾಮ್ಗೆ $1,40,000 ಬಂದು ತಲುಪಿದೆ. ಇನ್ನೂ ಬೆಲೆ ಇಳಿಕೆ ಆಗಬಹುದು ಎಂಬ ಪ್ಯಾನಿಕ್ ಮೈಂಡ್ ಸೆಟ್ನಿಂದಾಗಿ ಗ್ರಾಹಕರು ಇವತ್ತು ಏನು ಮಾಡ್ತಿದ್ದಾರೆ ಅಂದರೆ ಮತ್ತಷ್ಟು ಬೆಲೆ ಇಳಿಯುವ ಮುನ್ನವೇ ಇರೋದರಲ್ಲೇ ಲಾಭವನ್ನು ಮಾಡಿಕೊಳ್ಳೋಣ ಅಂತ ಮುಗಿಬಿದ್ದು ಚಿನ್ನ ಮಾರಾಟವನ್ನು ಮಾಡ್ತಿದ್ದಾರೆ. ಚಿನ್ನ ಮಾರಿ ಆಸ್ತಿ ಖರೀದಿಸುತ್ತಿರುವ ಜನ. ಎಸ್ ವೀಕ್ಷಕರೇ, ಈ ಟ್ರೆಂಡು ಭಾರತೀಯರ ಹೊಸ ತಲೆಮಾರಿನ ಬದಲಾದ ಯೋಚನೆಗೆ ಹಿಡಿದ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಹಳೆಯ ಕಾಲದ ಜನ ಏನು ಮಾಡ್ತಾ ಇದ್ರಪ್ಪ ಅಂದರೆ ಎಷ್ಟೇ ಕಷ್ಟ ಬಂದರೂ ಮನೆಯ ಚಿನ್ನವನ್ನು ಮಾರ್ತಿರಲಿಲ್ಲ. ಒಂದು ವೇಳೆ ಅರ್ಜೆಂಟ್ ಹಣದ ಅಗತ್ಯ ಇದ್ದರೆ ಬ್ಯಾಂಕ್ ಅಥವಾ ಫೈನಾನ್ಸ್ಗಳಲ್ಲಿ ಅಡಮಾನ ಇಟ್ಟು ಸಾಲವನ್ನು ಪಡಿತಾ ಇದ್ರು. ನಂತರ ಕಷ್ಟಪಟ್ಟು ಆ ಸಾಲವನ್ನು ತೀರಿಸಿ ಚಿನ್ನವನ್ನು ಮತ್ತೆ ಬಿಡಿಸಿಕೊಂಡು ಬರ್ತಾ ಇದ್ರು.
ಆದರೆ ಇಂದಿನ ಯುವ ಪೀಳಿಗೆ ಚಿನ್ನವನ್ನು ಭಾವನಾತ್ಮಕವಾಗಿ ನೋಡ್ತಾ ಇಲ್ಲ, ಬದಲಿಗೆ ಇದೊಂದು ಕೇವಲ ಲಾಭ ತರುವ ಇನ್ವೆಸ್ಟ್ಮೆಂಟ್ನಂತೆ ನೋಡ್ತಿದ್ದಾರೆ. ಸಾಲ ತೀರಿಸಲು, ಉದ್ಯಮದ ಅಗತ್ಯಕ್ಕೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಪ್ರಾಪರ್ಟಿ ಖರೀದಿಸಲು ಮನೆಯಲ್ಲಿರುವಂತಹ ಹಳೆಯ ಚಿನ್ನವನ್ನು ಮಾರಿ ತಕ್ಷಣದ ನಗದುವನ್ನು ಮಾಡಿಕೊಳ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ಮುತ್ತೂಟ್ ಎಕ್ಸಿಮ್ನಂತಹ ಸಂಘಟಿತ ಸಂಸ್ಥೆಗಳು ಗೋಲ್ಡ್ ಪಾಯಿಂಟ್ ಸೆಂಟರ್ಗಳ ಮೂಲಕ ಹಳೆಯ ಚಿನ್ನವನ್ನು ಖರೀದಿಯನ್ನು 40% ಹೆಚ್ಚು ಮಾಡಿ ಗ್ರಾಹಕರಿಗೆ ಸುಲಭವಾಗಿ ಮತ್ತು ಪಾರದರ್ಶಕವಾಗಿ ನಗದನ್ನು ಕೊಡ್ತಾ ಇವೆ. ಚಿನ್ನದ ದರ ಇನ್ನೂ ಕುಸಿಯಲಿದೆಯಾ? ವೀಕ್ಷಕರೇ, ಇಷ್ಟೊಂದು ಜನ ಚಿನ್ನ ಮಾರಲು ಶುರು ಮಾಡಿರುವುದರಿಂದ ಮಾರುಕಟ್ಟೆಯಲ್ಲಿ ಚಿನ್ನದ ಪೂರೈಕೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಎಕನಾಮಿಕ್ಸ್ ನಿಯಮದ ಪ್ರಕಾರ ಸಪ್ಲೈ ಹೆಚ್ಚಾಗಿ ಬೇಡಿಕೆ ಕಡಿಮೆ ಆದಾಗ ಬೆಲೆ ಇಳಿಕೆ ಆಗುತ್ತೆ, ಅದು ಸರ್ವೇ ಸಾಮಾನ್ಯ. ಈ 50 ಟನ್ ಹಳೆಯ ಚಿನ್ನವನ್ನು ಜ್ಯುವೆಲರಿ ಕಂಪನಿಗಳು ಕರಗಿಸಿ ಹೊಸ ಬಿಸ್ಕೆಟ್ ಮತ್ತು ಒಡವೆಗಳನ್ನು ತಯಾರಿಸುವುದರಿಂದ ಭಾರತಕ್ಕೆ ಹೊಸದಾಗಿ ಹೊರದೇಶದಿಂದ ಚಿನ್ನ ಆಮದು ಮಾಡಿಕೊಳ್ಳುವಂತಹ ಅಗತ್ಯ ಕಡಿಮೆ ಆಗುತ್ತೆ. ಇದು ದೇಶದ ಆಮದು ವೆಚ್ಚವನ್ನು ಉಳಿಸುತ್ತೆ. ಆದರೆ ಚಿನ್ನ ಎಂಬುದು ಒಂದು ಜಾಗತಿಕ ಕಮೋಡಿಟಿ ಆಗಿದ್ದರಿಂದ ಕೇವಲ ಭಾರತದ ಮಾರುಕಟ್ಟೆಯಿಂದಲೇ ಜಾಗತಿಕವಾಗಿ ಚಿನ್ನದ ಬೆಲೆ ಪಟಪಟನೆ ಕುಸಿದು ಬೀಳಲ್ಲ. ಜಾಗತಿಕ ಇಂಧನ ಬಡ್ಡಿದರ ಏರುಪೇರು ತಂದ ಕ್ರಾಂತಿ. 1 ಔನ್ಸ್ ಚಿನ್ನ $5,600 $4,044 ಕುಸಿತ. ವೀಕ್ಷಕರೇ, ಜಾಗತಿಕ ಮಾರುಕಟ್ಟೆಯಲ್ಲಿ ಈ ವರ್ಷದ ಆರಂಭದಲ್ಲಿ 1 ಔನ್ಸ್ ಅಂದರೆ 28 ಗ್ರಾಮ್ ಚಿನ್ನದ ಬೆಲೆ ಬರೋಬ್ಬರಿ $5,600 ತಲುಪಿತ್ತು. ಆದರೆ ಇತ್ತೀಚೆಗೆ ಅದು ಬರೋಬ್ಬರಿ $4,000 $4,044 ಬಂದು ಬಿದ್ದಿದೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಚಿನ್ನದ ಬೆಲೆ 30% ಕುಸಿದಿದೆ. ಇದಕ್ಕೆ ಮುಖ್ಯವಾಗಿ ಅಮೆರಿಕದ ಫೆಡರಲ್ ರಿಸರ್ವ್ ಈ ವರ್ಷ 3 ಬಾರಿ ಬಡ್ಡಿದರ ಹೆಚ್ಚಿಸುವ ಮುನ್ಸೂಚನೆಯನ್ನು ಕೊಟ್ಟಿರುವುದು ಮತ್ತು ಮಧ್ಯಪ್ರಾಚ್ಯದಲ್ಲಿ ತೈಲ ಸಾಗಣೆಯ ಹಾರ್ಮುಜ್ ಜಲಸಂಧಿಯ ಟೆನ್ಷನ್ ಸ್ವಲ್ಪ ಮಟ್ಟಿಗೆ ತಿಳಿಯಾಗಿರುವುದೇ ಇದಕ್ಕೆ ಕಾರಣ. ಇರಾನಿನ ನಿಯಂತ್ರಣಗಳ ನಡುವೆಯೂ ಕಚ್ಚಾ ತೈಲ ಸಾಗಣೆ ಸುಗಮವಾಗಿ ನಡೀತಾ ಇದ್ದು ತೈಲ ದರ $70 $74 ಆಸುಪಾಸಿನಲ್ಲಿದೆ. ಇದರಿಂದ ಹೂಡಿಕೆದಾರರು ಚಿನ್ನದಂತಹ ಸಾಲಿಡ್ ಅಸೆಟ್ಸ್ ಬಿಟ್ಟು ಇಕ್ವಿಟಿ ಮತ್ತು ಫೈನಾನ್ಷಿಯಲ್ ಅಸೆಟ್ಸ್ ಕಡೆಗೆ ಮುಖ ಮಾಡ್ತಿದ್ದಾರೆ. ಸಣ್ಣ ಚೇತರಿಕೆ ಕಂಡು ಬಂದ ಬಂಗಾರ. ವೀಕ್ಷಕರೇ, ಇತ್ತೀಚಿನ ಭಾರೀ ಕುಸಿತದ ನಂತರ ಮಂಗಳವಾರದ ವಹಿವಾಟಿನಲ್ಲಿ ಚಿನ್ನದ ಬೆಲೆಯಲ್ಲಿ ಸಣ್ಣ ಪ್ರಮಾಣದ ಚೇತರಿಕೆ ಕಂಡು ಬಂದಿದೆ. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ನಲ್ಲಿ ಆಗಸ್ಟ್ ತಿಂಗಳ ಚಿನ್ನದ ವಾಯ್ದೆ ವಹಿವಾಟು ಪ್ರತಿ 10 ಗ್ರಾಮ್ಗೆ $196 ಅಥವಾ 0.14% ಏರಿಕೆಯನ್ನು ಕಂಡು ಬರೋಬ್ಬರಿ $1,42,598 ತಲುಪಿದೆ. ಜಾಗತಿಕವಾಗಿ ಹೂಡಿಕೆದಾರರು ಅಮೆರಿಕ ಫೆಡ್ನ ಬಡ್ಡಿದರದ ನೀತಿಯನ್ನು ಮರು ಮೌಲ್ಯಮಾಪನ ಮಾಡ್ತಾ ಇರುವುದು ಹಾಗೂ ಆಗ್ಮೆಂಟ್ ರಿಸರ್ಚ್ ಸಂಸ್ಥೆಯ ಮುಖ್ಯಸ್ಥೆ ರೇನಿಶಾ ಚೈನಾನಿ ಅವರ ಪ್ರಕಾರ US ಜಾಬ್ಸ್ ರಿಪೋರ್ಟ್ ಬಿಡುಗಡೆ ಆಗಿರುವುದರಿಂದ ಚಿನ್ನದ ಬೆಲೆಯಲ್ಲಿ ಈ ಸಣ್ಣ ಚೇತರಿಕೆ ಕಂಡು ಬಂದಿದೆ. ಚಿನ್ನದ ಬೆಲೆ 5% 8% ಕುಸಿಯಬಹುದು. ಎಸ್ ವೀಕ್ಷಕರೇ, ಚಿನ್ನದ ಬೆಲೆಯ ಭವಿಷ್ಯದ ಬಗ್ಗೆ ಪ್ರಸಿದ್ಧ ಕಮೋಡಿಟಿ ತಜ್ಞರಾದ ಮನೀಶ್ ಶರ್ಮಾ ಅವರ ಪ್ರಕಾರ ಅಮೆರಿಕದ ಡಾಲರ್ ದಿನದಿಂದ ದಿನಕ್ಕೆ ಪ್ರಬಲವಾಗ್ತಾ ಇರುವುದರಿಂದ ಚಿನ್ನದ ಬೆಲೆಯಲ್ಲಿ ಇನ್ನೂ 5% 8% ಕುಸಿತವಾಗುವ ಸಾಧ್ಯತೆ ಇದೆ ಅಂತ ಅವರು ಹೇಳಿದ್ದಾರೆ. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ MCXನಲ್ಲಿ ಪ್ರತಿ 10 ಗ್ರಾಮ್ ಚಿನ್ನದ ದರ ಇನ್ನು ಮುಂದಿನ ದಿನಗಳಲ್ಲಿ ಬರೋಬ್ಬರಿ $1,29,000 ವರೆಗೂ ಕುಸಿದು ಅಲ್ಲಿ ತನ್ನ ಸಪೋರ್ಟ್ ಲೆವೆಲ್ ಅನ್ನು ಕಂಡುಕೊಳ್ಳಬಹುದು ಅಂತ ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಅಂದರೆ ಹೂಡಿಕೆದಾರರು ತಕ್ಷಣಕ್ಕೆ ಭಾರೀ ಬೆಲೆ ಏರಿಕೆಯನ್ನು ನಿರೀಕ್ಷೆ ಮಾಡುವಂತಿಲ್ಲ ಅಂತ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳುವುದಾದರೆ ಭಾರತೀಯರಲ್ಲಿ ತಲೆಮಾರುಗಳಿಂದ ನಡೆದು ಬಂದಿದ್ದಂತಹ ಚಿನ್ನದ ಮೇಲಿನ ಸಾಂಪ್ರದಾಯಿಕ ಮತ್ತು ಭಾವನಾತ್ಮಕ ನಿಲುವು ಪ್ರಸ್ತುತ ದಿನಗಳಲ್ಲಿ ಹೆಚ್ಚು ಪ್ರಾಯೋಗಿಕ ಹಾಗೂ ಹೂಡಿಕೆ ಆಧಾರಿತ ಆರ್ಥಿಕ ದೃಷ್ಟಿಕೋನವಾಗಿ ಬದಲಾಗ್ತಾ ಇದೆ. ಜಾಗತಿಕ ಮಾರುಕಟ್ಟೆಯ ತೀವ್ರ ಏರಿಳಿತಗಳು, ಅಮೆರಿಕದ ಫೆಡರಲ್ ರಿಸರ್ವ್ನ ಬಡ್ಡಿದರ ನೀತಿಗಳು ಮತ್ತು ಭವಿಷ್ಯದ ಬೆಲೆ ಕುಸಿತದ ಆತಂಕಗಳು ದೇಶದ ಗ್ರಾಹಕರನ್ನು ಚಿನ್ನ ಮಾರಿ ತಕ್ಷಣದ ಲಾಭವನ್ನು ಪಡೆದುಕೊಳ್ಳುವಂತೆ ಪ್ರೇರೇಪಿಸ್ತಾ ಇದೆ. ತಜ್ಞರ ವಿಶ್ಲೇಷಣೆಯಂತೆ ಮುಂದಿನ ದಿನಗಳಲ್ಲಿ ಚಿನ್ನದ ದರದಲ್ಲಿ ಇನ್ನೂ 5% 8% ಕುಸಿತ ಕಂಡುಬರುವ ಸಾಧ್ಯತೆ ಇದ್ದರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂಗಾರವು ಹೂಡಿಕೆಯ ಪ್ರಮುಖ ಆಧಾರವಾಗಿ ಮುಂದುವರಿಯಲಿದೆ. ಹೂಡಿಕೆದಾರರು ಮತ್ತು ಸಾಮಾನ್ಯ ಗ್ರಾಹಕರು ಮಾರುಕಟ್ಟೆಯ ತಾತ್ಕಾಲಿಕ ಆತಂಕ ಅಥವಾ ಆತುರದ ನಿರ್ಧಾರಗಳಿಗೆ ಒಳಗಾಗದೆ ಜಾಗತಿಕ ಆರ್ಥಿಕ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಮುಂಬರುವ ದಿನಗಳಲ್ಲಿ ಸಮರ್ಪಕ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಕೂಡ ಪ್ರಸ್ತುತ ಸನ್ನಿವೇಶದಲ್ಲಿ ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ ಅಂತ ತಜ್ಞರು ಕಿವಿ ಮಾತನ್ನು ಹೇಳಿದ್ದಾರೆ. ಈ ಬಗ್ಗೆ ನಿಮಗೇನು ಅನಿಸ್ತು? ಕಮೆಂಟ್ ಮೂಲಕ ತಿಳಿಸಿ.